ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಮನೆ ಈ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು 10ನೇ ತಾರೀಕು ಆಚರಣೆ ಮಾಡ್ತಿದ್ದೀವಿ. 1904ರಲ್ಲಿ ಪ್ರಾರಂಭವಾದ ಈ ಶಾಲೆ 1924ಕ್ಕೆ ಅಧಿಕೃತವಾಗಿ ಸರ್ಕಾರಿ ಶಾಲೆ ಅಂತ ಘೋಷಣೆ ಆಗುತ್ತೆ. ಆ ನಂತರದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಓದಿ ಅವರ ಬದುಕನ್ನು ಕಟ್ಕೊಂಡು ಬೇರೆ ಬೇರೆ ಕಡೆ ವಾಸ ಇದ್ದಾರೆ. ಸಾಕಷ್ಟು ಜನ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ಒಳ್ಳೊಳ್ಳೆ ಹುದ್ದೆಯಲ್ಲೂ ಸಹ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇದ್ದಾರೆ. ನಮಗೆ ಇದಕ್ಕೆ ಅಲ್ಲಿಗೆ AR ಗುರು ಅವರ ಹೊರಬೈಲು ಮನೆತನದ ಆಯ್ದ ದಾಖಲೆಗಳು ಈ ಪುಸ್ತಕದಲ್ಲಿ ನಮ್ಮ ಸಂಪೂರ್ಣ ಈ ಶಾಲೆಯ ಇತಿಹಾಸ ಸಿಕ್ಕಿದ ಮೇಲೆ ನಾವು ಎಲ್ಲ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘದವರು, ಶಾಲಾಭಿವೃದ್ಧಿ ಸಮಿತಿಯವರು ಹಾಗೂ ಊರಿನವ್ರು, ಗ್ರಾಮಸ್ಥರು ಎಲ್ಲ ಸೇರಿ ಈ ಶತಮಾನೋತ್ಸವ ಒಂದು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು. ಇದಕ್ಕೆ ಈ ಶಾಲೆಗೆ ಒಂದು ಕೊಡುಗೆಯನ್ನು ಶತಮಾನೋತ್ಸವ ಸಮಿತಿಯಿಂದ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ಕಾರ್ಯಕ್ರಮ ರೂಪಿಸಿದ್ದೀವಿ. ಈ ಶಾಲೆಗೆ ಸುಮಾರು ಇಂಟರ್ಲಾಕು ಮತ್ತು ವೈಟ್ ವಾಶು, ಬೇರೆ ರಿಪೇರಿ ಅಂಥೇಳಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಜೊತೆಗೆ ಶತಮಾನೋತ್ಸವ ಕಾರ್ಯಕ್ರಮ 10ನೇ ತಾರೀಕು ಅದ್ಧೂರಿಯಾಗಿ ನಡೆಯುತ್ತೆ. ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮ ಸಹ ಇದೆ. ಈ ಕಾರ್ಯಕ್ರಮಕ್ಕೆ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು, ಶೃಂಗೇರಿ ಕ್ಷೇತ್ರದ ಶಾಸಕರು, ಜೊತೆಗೆ ಎಲ್ಲ ಹಿರಿಯ ನಾಯಕರುಗಳು ಆಗಮಿಸ್ತಾ ಇದ್ದಾರೆ. RM ಮಂಜಾತ್ ಗೌಡರು ಇರ್ಬೋದು, ಅಂಶುಮಂತ್ ಇರ್ಬೋದು, ಮತ್ತು ರವಿ ಚಂದ್ರಣ್ಣನವರು ಬರ್ತಾ ಇದ್ದಾರೆ, ಶ್ರೀಪತಿ ಹಳಗುಂದ ಅವರು ಬರ್ತಾ ಇದ್ದಾರೆ. ಇವರ ಎಲ್ಲರ ಸಮ್ಮುಖದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ. ಅದೇ ದಿನ ಸಂಜೆ 5 ಗಂಟೆಯಿಂದ SDMC ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಮಕ್ಕಳ ವಾರ್ಷಿಕೋತ್ಸವ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 7 ಗಂಟೆಯಿಂದ ಖ್ಯಾತ ಗಾಯಕಿ ಕುಮಾರಿ ದಿಯಾ ಹೆಗಡೆ ಮತ್ತು ಸುಜಾತಾ ಹೆಗಡೆ, ಶಶಿಕಿರಣ್ ಭಟ್ ಅವರೆಲ್ಲ ನೇತೃತ್ವದಲ್ಲಿ ಒಂದು ರಸಮಂಜರಿ ಸುಗಮ ಸಂಗೀತ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳು, ಶಾಲಾಭಿವೃದ್ಧಿ ಸಮಿತಿಯವರು ಎಲ್ಲ ಸೇರಿ ಇಲ್ಲಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಬೇಕಂತ ಕೇಳ್ಕೊಳ್ತೀವಿ. ಸುಮಾರು 100 ವರ್ಷದ ಇತಿಹಾಸ ಇದ್ದಂಥ ಶಾಲೆ ಇದು. ಸಾವಿರಾರು ಮಕ್ಕಳು ಇಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಒಳ್ಳೆಯ ಒಂದು ಹೆಸರು ಆಗಿದೆ ಆಲೆಮನೆ ಶಾಲೆ. ತಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಮತ್ತು ಬೇರೆಯವರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಚೆಂದಗಾಣಿಸ್ಬೇಕು. ಜೊತೆಗೆ ಅವತ್ತು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧು ಬಂಗಾರಪ್ಪ, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರು ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಯಾಗಿ ವಿಶೇಷವಾಗಿ ರವಿ ಡಿ ಚನ್ನಣ್ಣವರು IPS DIGP ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಆ ಒಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.